ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿಂದು ಚಿನ್ಮಯ ವಿದ್ಯಾಲಯ ಹಾಗೂ ಹಮ್ ಭಾರತಿ ಫೌಂಡೇಶನ್ ವತಿಯಿಂದ ಬೃಹತ್ ತಿರಂಗ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸ್ವಾಮಿ ಕೃತಾತ್ಮಾನಂದಜಿ, ಚಿನ್ಮಯ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷ ಗಿರೀಶ್ ಉಪಾಧ್ಯಾಯ, ಆಯೋಜಕ ಅನ್ವರ್ ಮುಲ್ಲಾ, ಪಾಂಡುರಂಗ ನಾಯ್ಡು, ಶರ್ಮಿಲಿ ನಾಯ್ಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿನ್ಮಯ ವಿದ್ಯಾಲಯದಿಂದ ಸ್ವಾಮಿ ವಿವೇಕಾನಂದರ ಪ್ರತಿಮೆವರೆಗೆ ನಡೆದ ಜಾಥಾದಲ್ಲಿ ವಿದ್ಯಾರ್ಥಿಗಳು 150 ಮೀಟರ್ ಉದ್ದದ ರಾಷ್ಟ್ರ ಧ್ವಜವನ್ನು ಹೊತ್ತು ಸಾಗಿದರು. ೀ 16 ವರ್ಷಗಳಿಂದ ನಿರಂತರವಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ದೇಶಭಕ್ತಿ ಮೂಡಿಸುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಇಡೀ ಪರಿವಾರ ಒಂದು ಹಬ್ಬದ ಆಚರಿಸಬೇಕು, ಆಮೇಲೆ ಇಡೀ ದೇಶ ಇದನ್ನ ಹಬ್ಬದ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಸಂದೇಶದೊಂದಿಗೆ ಒಂದು ಪ್ರೀ ಇಂಡಿಪೆಂಡೆನ್ಸ್ ರ್ಯಾಲಿ ಅಂತ ಇದೆ. ಅಂದ್ರೆ ಸ್ವತಂತ್ರ ಮುನ್ನಾ ದಿನ ಪೂರ್ವ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಿದ್ವಿ. ಸುಮಾರು 700 ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಗಿರೀಶ್ ಉಪಾಧ್ಯಾಯ, ಕಳೆದ 12 ವರ್ಷಗಳಿಂದ ನಮ್ಮ ವಿದ್ಯಾಲಯದಿಂದ ತಿರಂಗ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಹಮ್ ಭಾರತಿ ಫೌಂಡೇಶನ್ ಸಹಕಾರದೊಂದಿಗೆ ಜಾಥಾ ನಡೆಯುತ್ತಿದೆ ಎಂದರು. Today this has become nationwide movement when Prime Minister himself has said from 9th August to 17th August it is a Tiranga Yatra festival, Ghar Ghar Ke Tiranga. This we have been doing it for the last 12 years. ಸ್ಥಳೀಯರಾದ ಮಲ್ಲನಗೌಡ ಪಾಟೀಲ್, ತಿರಂಗ ಯಾತ್ರೆಯನ್ನು ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಪ್ರತಿ ವರ್ಷ ಆಯೋಜಿಸಲಾಗುತ್ತಿದೆ. ಕಳೆದ 16 ವರ್ಷಗಳಿಂದ ತಿರಂಗ ಜಾಥಾ ನಡೆಯುತ್ತಿದೆ. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಮೂಡಿಸುವುದು ಇದರ ಉದ್ದೇಶ ಎಂದು ಮಾಹಿತಿ ನೀಡಿದರು. ಅಥವಾ ಪಥಸಂಚಲನವನ್ನ ಕೈಗೊಂಡು ಇಡೀ ಅಲ್ಲಿ ತದನಂತರದಲ್ಲಿ ಅಲ್ಲಿ ಹೋಗಿ ಬೃಹತ್ ರಾಷ್ಟ್ರಧ್ವಜವನ್ನ ಪ್ರದರ್ಶನ ಮಾಡುವುದರ ಮುಖಾಂತರ, ಒಂದು ರಾಷ್ಟ್ರಗೀತೆಯನ್ನ ಹಾಡುವುದರ ಮುಖಾಂತರ ಈ ಒಂದು ಯಾತ್ರೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಿದ್ಯಾರ್ಥಿನಿ ರಕ್ಷಿತಾ ಕಲಾಲ್, ಚಿನ್ಮಯ ಕಾಲೇಜು ವತಿಯಿಂದ ತಿರಂಗ ಯಾತ್ರೆ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ. ಕಳೆದ 16 ವರ್ಷಗಳಿಂದ ತಿರಂಗ ಯಾತ್ರೆ ನಡೆಯುತ್ತಿದೆ ಎಂದು ಹೇಳಿದರು. ಆಶ್ರಯದವರು ನಮ್ಮ ಜೊತೆ ಇದ್ದು ಹಮ್ ಭಾರತಿ ಫೌಂಡೇಶನ್ ಮೂಲಕ 150 ಅಡಿಯ ತ್ರಿವರ್ಣ ಧ್ವಜದ ಯಾತ್ರೆಯನ್ನು ಮಾಡ್ತೇವೆ. ಪ್ರತಿ ವರ್ಷ ನಿರಂತರವಾಗಿ 16 ವರ್ಷಗಳಿಂದ ಮಾಡ್ಕೊಂಡ್ ಬಂದೇವಿ. ಮತ್ತೆ ನಮ್ ಕಾಲೇಜಿಗೆ ಬಹಳ ಹೆಮ್ಮೆ ಪಡುವಂತ ವಿಷಯ. ಇದ ಸ್ಟೂಡೆಂಟ್ಸ್ ಗೆ ದೇಶಭಕ್ತಿ ಮೂಡಿಸೋ ಕೆಲಸ ಮಾಡಾಕತೈತಿ ಅಂತ ಅನ್ಕೊಳ್ತೇನೆ.